ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾಳೆ ಸೂರ್ಯಗ್ರಹಣನೂ ಇದೆ, ಅದ್ರ ಜೊತೆ ನಮಗೆ ಶನಿ ಅಮಾವಾಸ್ಯೆ ಕೂಡ ಇದೆ. ಅಲ್ಲದೆ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಏನಾದರೂ ಸಂಭವಿಸಿದ್ರೆ ಈ ಬಾರಿ ಕೂಡ ನಮಗೆ ಅಮಾವಾಸ್ಯೆಯ ದಿನ ಗ್ರಹಣ ಕೂಡ ಬಂದಿದೆ. ಹಾಗಾಗಿ ನಾವು ಇದು ತುಂಬಾ ಅತ್ಯಂತ ಶಕ್ತಿಯುತವಾಗಿದೆ ಅಂತಲೇ ಹೇಳ್ಬೋದು. ಈ ಮಂಗಳಕರ 1ನೇ ದಿನದಂದು ಯಾರಿಗೆ ಪುತ್ರರು ಅಂದರೆ ಗಂಡು ಮಕ್ಕಳಿದ್ದಾರೆ ಅವರು ಎಲ್ಲರೂ ಈ ಪರಿಹಾರವನ್ನು ಮಾಡಬೇಕಾಗತ್ತೆ. ಎಲ್ಲ ದೋಷಗಳು ದೂರವಾಗ್ತವೆ, ಎಲ್ಲ ದೃಷ್ಟಿ ದೋಷಗಳು ಕೂಡ ದೂರವಾಗ್ತವೆ, ಉತ್ತಮ ಜೀವನವನ್ನು ನಡೆಸ್ತಾರೆ ಅಂತಲೇ ಹೇಳ್ಬೋದು. ಪುತ್ರರಿರುವವರು ಈ ಪರಿಹಾರವನ್ನು ಖಂಡಿತ ಮಾಡಬೇಕಾಗತ್ತೆ. ಯಾಕೆಂದರೆ ಅಮಾವಾಸ್ಯೆಯ ದಿನ ನಮಗೆ ಗ್ರಹಣ ಇರೋದ್ರಿಂದ ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಕೂಡ ಇರುತ್ತೆ. ಇದನ್ನು ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಮಾಡಿದೆ. ಆದ್ದರಿಂದ ನೀವು ಪುತ್ರರನ್ನು ಹೊಂದಿರೋರು ಕಡ್ಡಾಯವಾಗಿ ಇಂದು ಪರಿಹಾರವನ್ನು ಮಾಡಿದ್ರೆ ಉತ್ತಮ ಫಲಿತಾಂಶವನ್ನು ಕೂಡ ಪಡಿಬೋದು ಅಂತಲೇ ಹೇಳಲಾಗುತ್ತೆ. ನಿಮ್ಮ ಜೀವನವೇ ಬದಲಾಗುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಸಮಯ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಮಕ್ಕಳ ಮೇಲಿನ ಎಲ್ಲ ಗಂಧವೂ ಕೂಡ ದೂರವಾಗುತ್ತೆ. ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತ ಪರಿಹಾರ ಕೂಡ ಆಗಿದೆ. ಆದ್ದರಿಂದ ನಾವು ಹೇಳಿದಂತೆ ಅನುಸರಿಸಿ. ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ಗ್ರಹಣ ಏನಾದರೂ ಕೂಡಿ ಬಂದರೆ ಮಕ್ಕಳಿಗೆ ಅದು ಕೆಡುಕಾಗುತ್ತೆ ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು. ಆ ದಿನ ತಪ್ಪದೆ ನೀವು ಪರಿಹಾರವನ್ನು ಕೂಡ ಮಾಡಿಕೊಳ್ಬೇಕು. ಇನ್ನು ನಮ್ಮ ಹಿರಿಯರು ಹೇಳ್ತಲೇ ಇರ್ತಾರೆ. ಹಾಗಾಗಿ ಈ ಅಮಾವಾಸ್ಯೆ ಸ್ವಲ್ಪ ಶಕ್ತಿಶಾಲಿ, ಆದ್ದರಿಂದ ನೀವು ಈ ಪರಿಹಾರವನ್ನು ಮಾಡಿದರೆ ನೀವು ತಪ್ಪದೆ ಉತ್ತಮ ಫಲಿತಾಂಶವನ್ನು ಕೂಡ ಪಡಿತೀರಿ. ಅದೊಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳಿ. ಅದೇನೆಂದರೆ ಮಗನಾದವ ಕುಲವನ್ನು ಎತ್ತಿ ಹಿಡಿಯುವನೆಂದು ಪರಿಗಣಿಸಲಾಗುತ್ತವೆ. ಪುತ್ರರ ಮೇಲಿನ ಕಿಡಕನ್ನು ಹೋಗಲಾಡಿಸಲು ಇದು ಉಪಯುಕ್ತ ಪರಿಹಾರ ಕೂಡ ಆಗಿದೆ. ಆದ್ದರಿಂದ ನಾವು ಹೇಳಿದಂತೆ ಮಾಡಿ. ನಿಮ್ಮ ಮಕ್ಕಳು ಯಾವುದೇ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೂ ಸಹ ಅದನ್ನು ತೊಡೆದು ಹಾಕಲು ಇದು ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು. ಈ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು, ಇದನ್ನು ಹೇಗೆ ಮಾಡೋದ್ರಿಂದ ಅದು ನಮಗೆ ಯಾವ ರೀತಿಯ ಫಲಿತಾಂಶವನ್ನು ಕೊಡುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಾವು ಈ ಸಾರಿ ನಮಗೆ 2025 ಮಾರ್ಚ್ 29ನೇ ತಾರೀಕು ಅಂದರೆ ನಮಗೆ ನಾಳೆ ಫಾಲ್ಗುಣ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ ಕೂಡ ಬರ್ತಾ ಇದೆ. ಇದು ನಮ್ಮ ವರ್ಷದ ಮೊದಲ ಸೂರ್ಯಗ್ರಹಣ ಅಂತಲೇ ಹೇಳ್ಬೋದು. ಸೂರ್ಯಗ್ರಹಣವು ಮಾರ್ಚ್ 29ರಂದು ಸಂಜೆ ಅಂದರೆ ನಾಳೆ ನಮಗೆ ಸಂಜೆ 6:20 ಪ್ರಾರಂಭ ಆಗಿ ರಾತ್ರಿ 9:50 ಕೊನೆಗೊಳ್ಳುತ್ತೆ. ಈ ಗ್ರಹಣವು ನಮಗೆ ಗೋಚರಿಸುತ್ತದೆಯೋ ಇಲ್ಲವೋ ಎಂಬುದಕ್ಕೆ ರಾತ್ರಿಯ ಸಮಯದಲ್ಲಿ ಈ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನಾವು ರಾತ್ರಿಯಲ್ಲಿ ಸೂರ್ಯನನ್ನು ನೋಡೋದಿಲ್ಲ. ಹಾಗಾಗಿ ನಾವು ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸೋದಿಲ್ಲ. ಆದ್ದರಿಂದ ಈ ಗ್ರಹಣಕ್ಕೆ ಯಾವುದೇ ನಿಯಮಗಳನ್ನು ಕೂಡ ಅನುಸರಿಸುವ ಅಗತ್ಯವಿಲ್ಲ ಅಂತಲೇ ಹೇಳ್ಬೋದು. ಆದರೆ ಗ್ರಹಣದ ಪರಿಣಾಮವು ಖಚಿತವಾಗಿದೆ. ಅಂದರೆ ಸ್ನಾನ ಮಾಡುವ ಅಗತ್ಯ ಕೂಡ ಇಲ್ಲ. ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತ ನೀವು ಬಯಸೋರಾದರೆ ಅಥವಾ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರಬಾರ್ದು ಅನ್ನೋರಾದರೆ, ಇನ್ನು ನಿಮ್ಮ ಮಕ್ಕಳು ಸಂಪಾದಿಸ್ತಾ ಇದ್ದರೆ ಅವರಿಗೆ ದೃಷ್ಟಿ ದೋಷವಿದೆ ಎಂದು ಚಿಂತಿಸ್ತಾ ಇರ್ತಾರೆ, ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಉತ್ತಮ ಫಲಿತಾಂಶವನ್ನು ಕೂಡ ಪಡೆಯಲಾಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳುವುದಿಲ್ಲ, ಯಾವುದೇ ಅನಿಷ್ಟ ಸಂಭವಿಸಲ್ಲ ಅಂತಲೂ ಹೇಳ್ಬೋದು. ಈ ಗ್ರಹಣವು ಗಂಡು ಮಕ್ಕಳನ್ನು ಹೊಂದಿರುವವರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಎಂದು ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ. ಹಾಗಾದರೆ ನಾವು ಹೇಳ್ತಾ ಇರುವಂಥ ಈ ಪರಿಹಾರವನ್ನು ಏನಾದರೂ ಗಂಡು ಮಕ್ಕಳಿರುವವರು ಮಾಡಿದ್ರೆ ಅದರ ಫಲಿತಾಂಶವು ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಪರಿಹಾರವನ್ನು ಮಾಡೋದ್ರಿಂದ ಅವರ ಜೀವನವೇ ಬದಲಾಗತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಸಮಸ್ಯೆಗಳು ಕೂಡ ತೊಡೆದು ಹಾಕತ್ತೆ. ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಬೀರುತ್ತವೆಯೋ, ವಿಷಕಾರಿ ಕಿರಣಗಳು ಗ್ರಹಣವಾಗುತ್ತಿವೆಯೋ ಅಂದರೆ ಗ್ರಹಣ ಸಮಯದಲ್ಲಿ ವಿಷಕಾರಿ ಕೀಟಗಳು ಭೂಮಿಯ ಮೇಲೆ ಪ್ರಸರಿಸುತ್ತಿವೆ. ಆ ಕಿರಣಗಳ ಪರಿಣಾಮ ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಕೂಡ ಬೀಳುತ್ತವೆಯೋ, ವಿಷಕಾರಿ ಕಿರಣಗಳು ಗ್ರಹಣವಾಗುತ್ತವೆ ಅಂದರೆ ಗ್ರಹಣ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಪ್ರಸರಿಸುತ್ತಿವೆ. ಆ ಕಿರಣಗಳ ಪರಿಣಾಮವು ಮಕ್ಕಳ ಮೇಲೆ ಬೀಳದಂತೆ ತಡೆಯಲು ಸಹ ಈ ಪರಿಹಾರ ಉಪಯುಕ್ತ ಅಂತಲೇ ಹೇಳ್ಬೋದು.
ಅಮಾವಾಸ್ಯೆಯ ದಿನ ಗ್ರಹಣವೂ ಕೂಡ ಬಂದಾಗಲೆಲ್ಲ ಅದನ್ನು ತುಂಬ ಅಶುಭವೆಂದೇ ಪರಿಗಣಿಸಲಾಗುತ್ತೆ. ಅಲ್ಲದೆ ಈ ಗ್ರಹಣವು ಶನಿವಾರದಂದು, ಅದರಲ್ಲೂ ಶನಿ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಅಶುಭವಾಗಿದೆ ಅಂತಲೇ ಇದರ ದುಷ್ಪರಿಣಾಮಗಳು ಕೂಡ ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ದುಷ್ಪರಿಣಾಮಗಳಿಲ್ಲದೆ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಪರಿಹಾರವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖವಾಗಿದೆ. ಇನ್ನು ಗ್ರಹಣ ಮುಗಿದ ನಂತರ ಈ ಪರಿಹಾರವನ್ನು ಮಾಡಬೇಕು. ಇದರಿಂದ ಮಕ್ಕಳ ಮೇಲಿನ ಎಲ್ಲ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮಕ್ಕಳಿಗೆ ತುಂಬಾ ತೊಂದರೆ ಆಗಿದೆ. ಅವರು ಅನ್ನವನ್ನು ಕೂಡ ತಿಂತಾ ಇಲ್ಲ, ಬದಲಾಗ್ತಲೇ ಇರ್ತಾರೆ. ಅವು ಹೆಚ್ಚಾಗಿ ಕಿರಿಕಿರಿ ಉಂಟು ಮಾಡ್ತಾ ಇರ್ತಾರೆ. ಅವರು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಇರ್ತಾರೆ. ನಾವು ನಮ್ಮ ಮಕ್ಕಳಿಂದ ತುಂಬ ಬೇಸತ್ತಿದ್ದೀವಿ ಎನ್ನುವವರು ಕೂಡ ಏನು ಮಾಡಬೇಕೆಂದು ತಿಳಿಯದೆ ಮುಜುಗರ ಕೂಡ ಅನುಭವಿಸ್ತಾ ಇದ್ದೀರಿ. ಈ ಪರಿಹಾರವನ್ನು ಚೆನ್ನಾಗಿ ಮಾಡಿ. ಈ ಪರಿಹಾರವನ್ನು ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೂ ಕೂಡ ಮಾಡಬಹುದು. ಅಂದರೆ 6 ವರ್ಷದಿಂದ 30 ವರ್ಷ ವಯಸ್ಸಿನ ಗಂಡು ಮಕ್ಕಳನ್ನು ಹೊಂದಿರೋರು ಪ್ರತಿ ತಾಯಿಯೂ ಈ ಪರಿಹಾರವನ್ನು ಮಾಡಬೇಕು. ನಮ್ಮ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಿದರೆ ನಮ್ಮ ಮಕ್ಕಳಿಗೆ ತೊಂದರೆಯಾಗುತ್ತದೆ, ದೃಷ್ಟಿ ಅಂಟಿಕೊಂಡಿರುತ್ತೆ ಅನ್ನೋರು ಕೂಡ ನೀವು ಇದನ್ನು ಮಾಡಬೇಕಾಗತ್ತೆ. ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಅವರು ಭಾವಿಸುತ್ತಾ ಇದ್ದರೆ ಅಂಥವರಿಗೆ ಈ ಅಮಾವಾಸ್ಯೆಯ ದಿನ ರಾತ್ರಿ 10 ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಬೇಕಾಗತ್ತೆ. ಅಂದರೆ ನಾಳೆ ನಮಗೆ ಅಮಾವಾಸ್ಯೆ ಸೂರ್ಯಗ್ರಹಣ ಇರೋದ್ರಿಂದ ನಾಳೆ ರಾತ್ರಿ 10 ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಬೇಕಾಗತ್ತೆ. ನೀವು ಈ ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಕೂಡ ಇರೋದಿಲ್ಲ. ಮಕ್ಕಳ ಜೀವನವು ಉತ್ತಮ ಫಲಿತಾಂಶದೊಂದಿಗೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ದೃಷ್ಟಿ ದೋಷಗಳ ಜೊತೆಗೆ ಕೆಲವು ರೀತಿಯ ಸಮಸ್ಯೆಗಳು ಕೂಡ ನಿಮಗೆ ದೂರವಾಗುತ್ತೆ. ಕೆಲವು ಮಕ್ಕಳ ಕೋಪಗೊಳ್ತಾ ಇರ್ತಾರೆ ಮತ್ತು ಕುತಂತ್ರವನ್ನು ಕೂಡ ಮಾಡ್ತಾ ಇರ್ತಾರೆ. ಅವರು ಮಕ್ಕಳಿಗೆ ಗಮನ ಕೊಡುತ್ತಿದ್ದರೆ ಅವರ ಬೆಳವಣಿಗೆ ಚೆನ್ನಾಗಿಲ್ಲ ಎಂದು ಕೆಲವು ಪ್ರಯೋಗಗಳನ್ನು ಸಹ ಅವರು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರನ್ನು ತಿರುಗಿಸಲು ಇದು ಒಂದು ರೀತಿಯ ಉಪಯುಕ್ತ ಪರಿಹಾರ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಈ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಕೆಲವು ಮಕ್ಕಳು ಈ ಅಮಾವಾಸ್ಯೆಯ ಅತ್ಯಂತ ಮಂಗಳಕರವಾಗಿದೆ. ಅಲ್ಲದೆ ತುಂಬ ಶಕ್ತಿಶಾಲಿ ಇದು ತಿಥಿ, ವಾರ, ನಕ್ಷತ್ರವು ಒಳ್ಳೆಯದು. ಇಂತಹ ದಿನ ಹಲವು ವರ್ಷಗಳಿಗೊಮ್ಮೆ ಬರುತ್ತದೆ. ಬಂದರೆ ಇದು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಮಗೆ ಈ ಥರದ ದಿನಗಳು, ಅದರಲ್ಲೂ ಈ ಸಾರಿ ನಮಗೆ ಅಮಾವಾಸ್ಯೆ ಮತ್ತು ಮೊದಲ ಸೂರ್ಯಗ್ರಹಣ ಅಂತಲೇ ಹೇಳ್ಬೋದು. ಹಾಗಾಗಿ ಇಂತಹ ಸೂರ್ಯಗ್ರಹಣ ಬಂದಾಗ ನಾವು ಈ ಪರಿಹಾರವನ್ನು ಮಾಡ್ಕೊಬೇಕಾಗತ್ತೆ. ಇದರಿಂದ ಉತ್ತಮವಾದ ಹಾಗೆ ಸಂಭವಿಸುತ್ತೆ. ಒಳ್ಳೆಯ ಫಲಿತಾಂಶವೂ ಕೂಡ ಬರಲಿದೆ. ಅಮಾವಾಸ್ಯೆಯು ಕೆಟ್ಟದ್ದನ್ನು ತೊಡೆದುಹಾಕಲು ಮತ್ತು ಒಳ್ಳೆಯದನ್ನು ತರಲು, ಅನೇಕ ರೀತಿಯ ತೊಂದರೆಗಳನ್ನು ತೊಡೆದುಹಾಕಲು ಮತ್ತು ಎಲ್ಲ ರೀತಿಯ ಉತ್ತಮವಾಗಲು ಉಪಯುಕ್ತ ಕೂಡ ಆಗಿದೆ. ಅದಕ್ಕಾಗಿಯೇ ಹೇಳ್ಬೋದು, ಈ ಪರಿಹಾರದಿಂದ ನಿಮಗೆ ಖಂಡಿತವಾಗಿಯೂ ಪ್ರಯೋಜನ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ, ನೀವು ಸಂಜೆ ಅನ್ನವನ್ನು ಬೇಯಿಸ್ತಾ ಇರ್ತೀರಲ್ಲ, ರಾತ್ರಿ ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸ್ತಾ ಇರ್ತೀರಲ್ಲ, ಅನ್ನದಿಂದ 3 ಮುದ್ದೆಗಳ ಅನ್ನವನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕಾಗತ್ತೆ. ಇದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ 3 ಮುದ್ದೆ ಅನ್ನವನ್ನು ತೆಗೆದುಕೊಂಡು ಅದರ ಜೊತೆ ಮೊಟ್ಟೆಯನ್ನು ಕೂಡ ಬೇಕಾಗುತ್ತೆ. ನಮಗೆ ಅನ್ನ ಮತ್ತು ಮೊಟ್ಟೆ ಎರಡೂ ಕೂಡ ಬೇಕಾಗತ್ತೆ. ಇನ್ನು ಮೊಟ್ಟೆಯ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವೂ ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದ್ದರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಮೊಟ್ಟೆಯಿಂದ ಪರಿಹಾರ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನ್ನವನ್ನು ತೆಗೆದುಕೊಂಡು ನಾವು 3 ಉಂಡೆಗಳನ್ನಾಗಿ ಮಾಡಿ 3 ಉಂಡೆಗಳನ್ನು ಮಾಡಿದ ನಂತರ ಒಂದಕ್ಕೆ ಬಂದು ಕೆಂಪು ಬಣ್ಣದಲ್ಲಿ ಇರಬೇಕು. ಅಂದರೆ ಅನ್ನದ ಪೇಸ್ಟ್ಗೆ ಕೇಸರಿ ಸೇರಿಸಿ ನಂತರ ಮತ್ತೊಬ್ಬರು ಬಂದು ಅರಿಶಿಣದಿಂದ ಮಾಡಿ 3ನೇ ಉಂಡೆಯನ್ನು ಬಿಳಿಯಾಗಿ ಇರಿಸಿ. ಈ 3 ಉಂಡೆ ಮಾಡಿದ ನಂತರ ಕೋಳಿ ಮೊಟ್ಟೆ ತೆಗೆದುಕೊಳ್ಳಿ. ನಂತರ ಅದಾದ ಮೇಲೆ ವೃತ್ತವನ್ನು ಹಾಕಿ ಈ ಮೊಟ್ಟೆಯ ಮೇಲೆ ಗುಮ್ಮನಂತೆ ಕಣ್ಣುಗಳನ್ನು ಇರಿಸಿ. ಅಂದರೆ ಮೊಟ್ಟೆಯ ಮೇಲೆ 2 ಕಣ್ಣುಗಳ ಡ್ರಾಯಿಂಗ್ ಮಾಡಬೇಕಾಗತ್ತೆ. ಯಾಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದಾಗುತ್ತದೆ. ಇನ್ನು ಆ 3 ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಈ 3 ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ ಅದಾದ ನಂತರ ನಿಮ್ಮ ಮಗನನ್ನು ಕುಳಿತುಕೊಂಡು ನೀವು ಆ ಮಗುವಿನ ಸುತ್ತಲೂ
ಪ್ರದಕ್ಷಿಣಾಕಾರ ಮತ್ತು ಅಪ್ರದಕ್ಷಿಣಾಕಾರವಾಗಿ 7 ಬಾರಿ ನೀವು ಅದನ್ನು ಈ ರೀತಿಯಾಗಿ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣಾಕಾರವಾಗಿ ನೀವು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಆಗಿ 7 ಬಾರಿ ನೀವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ. ಎಷ್ಟು ಗಂಡು ಮಕ್ಕಳಿದ್ದಾರೋ ಎಲ್ಲರಿಗೂ ಈ ರೀತಿಯಾಗಿ ಒಂದೇ ತಟ್ಟೆಯಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಒಂದು ತಟ್ಟೆಯಲ್ಲಿ ನೀವು ಅನ್ನ ಮತ್ತು ಕೋಳಿ ಮೊಟ್ಟೆ ಏನಿಟ್ಟಿರ್ತೀರ ಅದನ್ನು ನಿಮ್ಮ ಮನೆಯಲ್ಲಿರೋ ಎಲ್ಲ ಗಂಡು ಮಕ್ಕಳಿಗೂ ಕೂಡ ನೀವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ. ನಂತರ ಅದನ್ನು ತೊಗೊಂಡೋಗಿ ರಾತ್ರಿ 10 ಗಂಟೆ ನಂತರ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ನೀವು ಅದನ್ನು 3 ದಾರಿ ಕೂಡಿದ ಜಾಗದಲ್ಲಾಗಲಿ ಅಥವಾ 4 ದಾರಿ ಕೂಡಿರುತ್ತಲ್ಲ ಅಂತಹ ಜಾಗದ ಸೈಡಲ್ಲಿ ಹಾಕಿ ನೀವು ಆ ಮೊಟ್ಟೆಯನ್ನು ಒಡೆದು ಅನ್ನವನ್ನು ಅಲ್ಲೇ ಹಾಕಿ ಹಿಂತಿರುಗಿ ನೋಡದೆ ಮನೆಗೆ ಬಂದು ನೀವು ಕೈಕಾಲು ಮುಖ ತೊಳ್ಕೊಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಗಂಡು ಮಕ್ಕಳು ಯಾರೆಲ್ಲ ಇದ್ದೀರಿ ಅವರಿಗೆ ದೃಷ್ಟಿ ದೋಷ ಕೆಟ್ಟದ್ದು ಆಗುತ್ತೋ ಅಂದ್ರೂ ಅದು ಕೂಡ ನಿಮಗೆ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.